ಸೊ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀನ್ ಬರುತ್ತೆ, ಆ ಸೀನು ಡಿಟ್ಟು ಕಾಂತಾರ. ಆಕ್ಟರ್ ಸೂರ್ಯ ಅವರು ನಟಿಸಿರುವಂತಹ ಕರುಪು ಸಿನಿಮಾ ನೋಡ್ಕೊಂಡ್ ಬಂದೆ. ಯಾರೆಲ್ಲ ಸೂರ್ಯನ ಡೈಯಾರ್ಡ್ ಫ್ಯಾನ್ಸ್ ಇದಿರೋ ದಯವಿಟ್ಟು ಹೋಗಿ ಥಿಯೇಟರ್ ಅಲ್ಲಿ ಈ ಮೂವಿನ ನೋಡಿ. ಯಾಕಂದ್ರೆ ಸೂರ್ಯನ ಫ್ಯಾನ್ಸಿಗೋಸ್ಕರನೇ ಒಂದು ಮಸ್ಟ್ ವಾಚ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮೂವಿ ಅಂತಾನೆ ಹೇಳ್ಬೋದು. ಈ ಕರುಪು ಸಿನಿಮಾದ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, ಕೆಲವೊಂದು ವಿಷಯಗಳಿಗೆ ಕೋರ್ಟ್ ಅಲ್ಲೂ ಕೂಡ ನ್ಯಾಯ ಸಿಗಲ್ಲ. ಸೊ ಅಂತ ಒಂದು ಕೋರ್ಟ್ ನಲ್ಲಿರುವಂತಹ ವಿಷಯಗಳಿಗೆ ದೇವರೇ ಬಂದು ನ್ಯಾಯ ಕೊಟ್ಟರೆ ಹೇಗಿರುತ್ತೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನಡ್ಕೊಂಡು ಈ ಮೂವಿನ ಮಾಡಿದ್ದಾರೆ. ಸೊ ಈ ವಿಷಯ ಎಲ್ಲೋ ಕೇಳ್ದಂಗೆ ಇದೆ ಅಂತ ನಿಮ್ಗೆ ಅನ್ಸುತ್ತಲ್ಲ, ಎಲ್ಲೂ ಇಲ್ಲ. ನಮ್ಮ ಕಾಂತಾರ ಸಿನಿಮಾದ ಆ ಇನ್ಸ್ಪಿರೇಷನ್ ಹಿಡ್ಕೊಂಡೆ ಈ ಮೂವಿನ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ಸೊ ಹಾಗಾದ್ರೆ ಕಾಂತಾರ ತರನೇ ಇದೆಯಾ? ಇಲ್ಲ, ಕಾಂತಾರ ಕಂಪ್ಲೀಟ್ಲಿ ಒಂದು ಡಿವೈನ್ ಸಬ್ಜೆಕ್ಟ್. ಬಟ್ ಈ ಮೂವಿ ಒಂದು ಫನ್ ಎಂಟರ್ಟೈನ್ಮೆಂಟ್ ಪ್ಲಸ್ ಒಂದು ಹ್ಯೂಮರ್ ಟಚ್ ಇರುವಂತಹ ಒಂದು ಡಿವೈನ್ ಪ್ಲಸ್ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ನಮ್ಮ ಊರಲ್ಲೆಲ್ಲ ಹೇಗೆ ಕಾವಲು ಗಡಿ ದೇವರು ಅಂತ ಹೇಗಿದೆಯೋ ಅದೇ ರೀತಿ ತಮಿಳುನಾಡಿನಲ್ಲೂ ಕೂಡ ಕರುಪು ಸ್ವಾಮಿ ಅನ್ನುವಂತಹ ಒಂದು ಕಾವಲ್ ದೇವರು, ಗಡಿ ದೇವರು ಅಂತ ಕರೀತಾರೆ. ಸೊ ಆ ದೇವರನ್ನ ಕಾನ್ಸೆಪ್ಟ್ ಇಟ್ಕೊಂಡೆ ಮೂವಿನ ಬಿಲ್ಡ್ ಮಾಡಿದ್ದಾರೆ. ಮತ್ತೆ ಆಫ್ಟರ್ ಕಂಗುವಾ ಸೂರ್ಯ ಫ್ಯಾನ್ಸ್ ತುಂಬಾನೇ ಒಂದು ನಿರಾಸೆಯಲ್ಲಿದ್ರು. ಸೊ ಅವರಿಗೆಲ್ಲ ಒಂದು ದೊಡ್ಡ ಟ್ರೀಟ್ ಅಂತಾನೆ ಹೇಳ್ತೀನಿ. ಇನ್ನು ಈ ಸಿನಿಮಾದಲ್ಲಿ ಲಾಜಿಕ್ ಮಿಸ್ಟೇಕ್ಗಳು ತುಂಬಾನೇ ಇದೆ ಅಂತ ಹೇಳ್ತೀನಿ. ಬಟ್ ಆ ಥಿಯೇಟರ್ ಅಲ್ಲಿ ವಿಜುವಲ್ ಎಫೆಕ್ಟ್ಸ್, ಆ ಸೌಂಡು, BGM, ಸೂರ್ಯ ಅವರ ಅಪಿಯರೆನ್ಸ್ ಏನಿದೆ ಅದ್ರ ಮಧ್ಯದಲ್ಲಿ ಈ ಲಾಜಿಕ್ ಮಿಸ್ಟೇಕ್ಗಳೆಲ್ಲ ಕಳೆದೋಗುತ್ತೆ ಅಂತಾನೆ ಹೇಳ್ತೀನಿ. ಅದು ವಿಜುವಲಿ ಒಂದು ಒಳ್ಳೆ ಸೌಂಡ್ ಎಫೆಕ್ಟ್ ಇರುವಂತಹ ಒಂದು ವಿಜುವಲಿ ಟ್ರೀಟ್ ಇರುವಂತಹ ಒಂದು ದೊಡ್ಡ ಥಿಯೇಟರ್ಲಿ ಈ ಮೂವಿನ ನೋಡಿದ್ರೆ ಪಕ್ಕಾ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ತೀನಿ. ಸೊ ಹಾಗಾದ್ರೆ ಈ ಮೂವಿ ಪಕ್ಕಾ ಪೈಸಾ ವಸೂಲ್ ಮೂವಿನ ಅಂತ ನೀವು ನನ್ನ ಹತ್ರ ಕೇಳಿದ್ರೆ, ತುಂಬಾ ಕಡೆ ಲಾಜಿಕ್ ಮಿಸ್ಟೇಕ್ಸ್ ಇದೆ, ಆದ್ರೂ ಕೂಡ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತಾನೆ ಹೇಳ್ತೀನಿ. ಸೊ ಓವರ್ ಆಲ್ ಆಗಿ ಇದು ಸೂರ್ಯಗೆ ಮಾತ್ರ ಕಂಬ್ಯಾಕ್ ಅಲ್ಲ, ಸೂರ್ಯ ಫ್ಯಾನ್ಸಿ ಕೂಡ ಇದು ದೊಡ್ಡ ಕಂಬ್ಯಾಕ್ ಅಂತಾನೆ ಹೇಳ್ತೀನಿ. ಸೊ ಫೈನಲಿ ನಾವು ಕೊಟ್ಟಿರುವಂತಹ ಕಾಸಿಗೆ ಪಕ್ಕಾ ಒನ್ ಟೈಮ್ ವರ್ತ್ ವಾಚಬಲ್ ವಿತ್ ಫ್ಯಾಮಿಲಿ ಅಂತಾನೆ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಟಾಟಾ, ಟೇಕ್ ಕೇರ್.